ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡೋಣ. ಇವತ್ತಿನ ಕೆಲಸ ಇವಾಗ ಶುರು ಮಾಡಿದ್ದೀನಿ. ಟೈಮು 8 ಗಂಟೆ ಆಯಿತು. ಈಗ ಹೊರಡಬೇಕು ಕೆಲಸಕ್ಕೆ. ಇವಾಗ ಬಂದು ಗಾಡಿಗೆ ನೀರು ಹಾಕಿ ಹೊರಟಿದ್ದೀನಿ. ಬನ್ನಿ ಇವತ್ತಿನ ಕೆಲಸ ಶುರು ಮಾಡೋಣ. ಬುಕ್ಕಿಂಗು 44 ಇದೆ. 44 ಬುಕ್ಕಿಂಗ್ ಆಗಿದೆ ಇವತ್ತು. ಸಿಲಿಂಡ್ರು 36 ಫಿಲ್ ಇದೆ ಗಾಡೀಲಿ. ಬನ್ನಿ ಹೋಗೋಣ ರೂಟಿಗೆ. ಇವತ್ತಿನ ಬುಕ್ಕಿಂಗ್ಗಳು ಎಲ್ಲರಿಗೂ ಫೋನ್ ಮಾಡಿದ್ದೀನಿ. ಇಲ್ಲ ಸಿಲಿಂಡ್ರ್ ಹೊರಗಡೆ ಇಟ್ಬಿಡಿ ಅಂತ ಹೇಳಿದ್ದೀನಿ. ಬುಕ್ಕು ಮೊಬೈಲೆಲ್ಲ ತೆಗೆದಿಟ್ಕೊಳ್ಳಿ. ಬುಕ್ ಮಾಡಿರೋದು OTP ಬಂದಿರುತ್ತೆ. ಮೊಬೈಲ್ ಕಂಪಲ್ಸರಿ ಬೇಕೇ ಬೇಕು. ಇಲ್ಲ ಮೊಬೈಲು OTP ಬರೆದಿಟ್ಟು ಆದರೂ ಆಗುತ್ತೆ. ಸೊ ಬನ್ನಿ ಇವತ್ತಿನ ಕೆಲಸ ಶುರು ಮಾಡೋಣ. ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು 50 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿನ್ನೆ ಇವತ್ತು ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ನನ್ನ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಡೈಲಿ ವ್ಲಾಗಲ್ಲಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕೆಲಸ ಶುರು ಮಾಡೋಣ. ಇವತ್ತಿನ ಫಸ್ಟ್ ಡೆಲಿವರಿ ಕೊಡೋಣ. ಅಜ್ಜಿ ತಾತಗೆ ಫೋಟೋ ಹೊಡ್ಕೊಂಡು ಕೆಲಸ ಮಾಡಿಸ್ಕೊಂಡ್ರಾ? ಯಾವಾಗ ಹೋಯ್ತಾರೆ? ಮಾಡ್ಸಿರ ಒಳ್ಳೆ ಹಾಂ ಮೊಬೈಲ್ ಕೊಡಿ. OTP ಬಂದಿದ್ದಾ? ಮೆಸೇಜ್ ಬಂದಿರಲಿ. ತ್ರೀ 27220. ಎಷ್ಟು ಚಿಲ್ಲರ? ಎಷ್ಟು 900? ಚಿಲ್ಲರೆ 2 3 4 5 ಐತೆ ಕೊಡಿ. 3 4 5 ಇಟ್ಕೊಡ್ಬೇಕಾ? ಬೇಡ ಬಿಡಿ. ಕಸ ಗುಡಿಸ್ತಾ ಇರೇನು ಸಿಲಿಂಡರ್ ಇಟ್ಕೊಳಕ್ಕೆ? ಅಲ್ಲ ಇಟ್ಕೊಡು ಅಂದ್ರೆ ಇಟ್ಕೊಡ್ತೀನಿ ಅದಕ್ಕೆ. ಹಾಂ ಒಳಗೆ ಇಟ್ಟಿಸ್ಕೊಳ್ಳಿ. ಮನೆ ಗಲೀಜ್ ಐತೆ ಅಂತಲ್ಲ. ಹಾಂ ನೋಡಿ ಪಾಪ ಅಜ್ಜಿ ಮನೆ ಒಳಗಡೆ ಗಲೀಜಾಗೈತೆ ಅಂತ ಒಳಗಡೆ ಇಟ್ಕೊಡ್ತೀನಿ ಅಂದ್ರೂ ಬೇಡ ಬಿಡಪ್ಪ ಇಟ್ಟಿಸ್ಕತೀನಿ, ನಮ್ಮ ಮಗ ಬರ್ತಾನೆ ಇಟ್ಟಿಸ್ಕತೀನಿ ಬಿಡಿ ಅಂತ. ಹಂಗೆ ಪಾಪ ನಾಚ್ಕತಾವ್ರೆ. ಮನೆ ಗಲೀಜಾಗೈತೆ ಒಳಗಡೆ ಬಂದ್ರೆ ಏನ್ ಅನ್ಕೋತಾರೋ ಅಂತವ. ನಾವೆಲ್ಲ ಏನ್ ಹಂಗೆಲ್ಲ ಅನ್ಕೊಳಲ್ಲ. ಅಜ್ಜಿಗೆ ಆ ಥರ ಅನ್ನಿಸ್ತೈತೆ ಪಾಪ. ಇನ್ನೇನು ಮಾಡಂಗಿಲ್ಲ ಪಾಪ. ಹೊಸ ಮನೆ ಕಟ್ತಿದ್ದಾರೆ, ಈಗ ಹಳೆ ಮನೇಲಿದ್ದಾರೆ ಪಾಪ. ಅದು ಅರ್ಧ ಬಿದೋಗ್ಬಿಟ್ಟಿದೆ. ಆ ಮೇಲೆ ಟಾರ್ಪಲ್ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ಪಾಪ ಒಳಗಡೆ ಇಟ್ಕೊಡ್ತೀನಿ ಅಂದ್ರೂ ಬೇಡ ಅಂತವ್ರೆ. ಟೈಮು 10:30 ಆಯ್ತು. ತಿಂಡಿ ತಿನ್ನೋಣ ಅಂತ ಬರ್ತಾ ಇದ್ದೀನಿ. ಮಾಮೂಲಿ ನಮ್ಮ ಹೋಟ್ಲಿಗೆ ಗೊತ್ತಿದೆಯಲ್ಲ, SRS ಹೋಟೆಲ್. ಈಗ ತಿಂಡಿಗೆ ಬಂದಿದ್ದೀನಿ. ನೋಡೋಣ ಏನಿದೆ ತಿಂಡಿ ತಿನ್ಕೊಂಡು ಮತ್ತೆ ಕೆಲಸ ಶುರು ಮಾಡೋಣ. ಇವತ್ತಿನ ತಿಂಡಿ ಬಂದು ಚಿತ್ರಾನ್ನ ತಿಂತಾ ಇದ್ದೀವಿ. ಬನ್ನಿ ಎಲ್ಲ ತಿಂಡಿ ಮಾಡೋಣ. ಸೊ ತಿಂಡಿ ಆಯಿತು. ಇವಾಗ ಬಂದಿದ್ದೀನಿ. ಇದು ಮಡೆನೂರು ಅಂದ್ಬಿಟ್ಟು, ಮಡೆನೂರು ಮನೋರು ಇದ್ದಾರಲ್ಲ ಅವರು ಇದು ಮಡೆನೂರು. ನಮ್ಮೂರು ಪಕ್ಕನೇ ಬರೋದು ಇದೇನು, ಇದೇ ಊರು ಮಡೆನೂರು. ಯಾರು ಹಾಸನವ್ರು ನೋಡ್ತಿದ್ರೆ ಕಮೆಂಟ್ ಮಾಡಿ ನಿಮ್ದು ಯಾವ ಊರು ದಯವಿಟ್ಟು. ಸೊ ಫ್ರೆಂಡ್ಸ್, ಒಂದು ವಾಷರ್ ಕಂಪ್ಲೇಂಟ್ ಬಂದಿದೆ. ಬನ್ನಿ ಅದು ಕಂಪ್ಲೇಂಟ್ ಅಟೆಂಡ್ ಮಾಡೋಣ. ತೋರಿಸ್ತೀನಿ ಯಾವ ಥರ ಹಾಕೋದು ಹೇಗೆ ಅಂತ. ನಿಮಗೂ ಒಂದ್ಸಲ ತೋರಿಸ್ತೀನಿ ಲೈವ್ ಆಗಿ. ಲೀಕ್ ಆಗ್ತಾಯ್ತಾ? ಸ್ಮೆಲ್ ಬರ್ತೈತಾ? ಒಂದು ದಬ್ಳ ಇದ್ರೆ ಕೊಡು. ದಬ್ಳ ಇಲ್ಲ ಟೆಸ್ಟರ್ ಏನಾರು ಇದ್ರೆ. ಎಲ್ಲಿ ಅಡುಗೆ ಮನೆ?
ಆಚೆ ಇಟ್ಕೊಂಡು ಮೊಬೈಲ್ ಹಿಂಗೆ ಇಟ್ಕೊಳ್ಳಿ. ಸ್ಮೆಲ್ ಬರೋದಾ? ಲೈಟ್ ಅಲ್ಲ ಸ್ಟವ್ ಸರ್ವಿಸ್ ಮಾಡಿಸ್ಕೊಳ್ಳಿ. ಶುರು ಆಯ್ತು ಈಗ? ಹ್ಞೂ ಆಫ್ ಮಾಡಿದ್ರಿ. ಇದು ಹಳೆ ವಾಷರು, ಈಗ ಹಾಕಿರೋದು ಹೊಸದು. ನೋಡಿದ್ರು ವಾಷರ್ ಹೆಂಗೆ ಚೇಂಜ್ ಮಾಡೋದು ಅಂತ. ನಿಮ್ಮ ಮನೇಲಿ ಏನಾರ ಹೆಂಗಾಗಿದ್ರೆ ಒಂದೇ ನಿಮಿಷದಲ್ಲಿ ಚೇಂಜ್ ಮಾಡ್ಕೋಬೋದು. ನೀವಾದರೂ ಮಾಡ್ಕೋಬೋದು, ಇಲ್ಲ ನಮಗೆ ಫೋನ್ ಮಾಡಿದರೆ ನಾವೇ ಕೊಡ್ತೀವಿ. ಈ ಥರ ಇಲ್ಲ ಎಲ್ಲೋ ಪಕ್ಕದೂರಿಗೆ ಹೋಗಿದ್ದೀನಿ ಅಂತಾರೆ, ಇನ್ನೂ ಬರ್ತೀನಿ ತಡೆಯೋಣ, 5 ನಿಮಿಷ ತಡೆಯೋಣ, 5 ನಿಮಿಷ ತಡೆಯೋಣ ಅಂತವ್ರೆ, ಇನ್ನೂ ಬಂದಿಲ್ಲ. ಇದೇ ಮನೆ ಪಾಪ ಅವ್ರದ್ದು. ರೋಡ್ ಇಲ್ಲ ಬರೋಕ್ಕೆ, ಇಲ್ಲಿಗೆ ತಗೊಬರ್ತೀನಿ ತಡೆಯೋಣ ಬರ್ತೀನಿ, ವೆಯ್ಟ್ ಮಾಡಿ ಅಂತ 1/4 ಗಂಟೆ ವೆಯ್ಟ್ ಮಾಡಿಸಿದ್ರು, ಇನ್ನೂ ಬಂದಿಲ್ಲ. ಬೆಳಗ್ಗೆಯಿಂದ ಒಂದು 25 ಫೋನ್ ಬಂದಿದ್ದಾವೆ, 25 ಯಾಕೆ ಜಾಸ್ತಿನೇ ಬಂದಿದ್ದಾವೆ. ಎಲ್ಲ ಹಣ KYC ಮಾಡಿಸ್ಬೇಕಾ, KYC ಮಾಡಿಸ್ಬೇಕಾ. ಅದ್ಯಾರ ಒಬ್ರು KYCಗೆ ಹಣ ದುಡ್ಡು ತಗೋತಾರೆ ಅಣ್ಣ, ಈ KYC ಮಾಡಕ್ಕೆ ದುಡ್ಡು ತಗೋತಾರೆ ಅಣ್ಣ ಅಂತ ಕೇಳ್ತಾರೆ. ದುಡ್ಡು 1 ರೂಪಾಯಿ ಯಾರು ತಗೊಳ್ಳಲ್ಲ. ಹೋಗಿ ಯಾರು ಈ KYC ಮಾಡಿಸಿಲ್ಲ ಅವ್ರು ಮಾತ್ರ ಹೋಗಿ, ಎಲ್ಲರೂ ಹೋಗ್ಬೇಡಿ, ಎಲ್ಲರೂ ಹೋಗಿ ಗಾಬರಿ ಮಾಡ್ಕೊಂಡು ಯಾರು ಹೋಗಕ್ಕೆ ಹೋಗ್ಬೇಡಿ, ಫ್ರೀಯಾಗಿ ಹೋಗಿ, ರಶ್ ಏನೂ ಇರಲ್ಲ. ಹೋದ್ರೆ ಒಂದೇ ನಿಮಿಷದಲ್ಲಿ ಈ KYC ಆಗುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ. ನಾನು ಡೆಲಿವರಿ ಬಂದಾಗ ನಮ್ಮ ಕಸ್ಟಮರ್ ಯಾರಾದರೂ ನೋಡ್ತಾ ಇದ್ರೆ ನಾನೇ ಬರ್ತೀನಿ, ಮೊಬೈಲಲ್ಲಿ ಚೆಕ್ ಮಾಡ್ತೀನಿ, ಆಗಿಲ್ಲ ಅಂದರೆ ಇಲ್ಲೇ ಮೊಬೈಲಲ್ಲೇ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ಗಾಬರಿ ಪಡ್ಕೊಂಡು ಯಾರು ಹೋಗಕ್ಕೆ ಹೋಗ್ಬೇಡಿ. ಆಫೀಸ್ ಹತ್ರ ಫ್ರೀಯಾಗಿ ಹೋಗಿ ಮಾಡಿಸ್ಕೊಬನ್ನಿ, ದುಡ್ಡು ಗಿಡ್ಡು ಏನೂ ತಗೊಳ್ಳಲ್ಲ. ಯಾರೋ ಒಬ್ರು ಪಾಪ ಕಸ್ಟಮರ್ ಅದನ್ನು ಕೇಳ್ತಾ ಇದ್ರು, ಈ KYC ಮಾಡೋಕ್ಕೆ ದುಡ್ಡು ತಗೋತಾರ ಅಂತ. 1 ರೂಪಾಯಿ ಏನೂ ತಗೊಳ್ಳಲ್ಲ. ಈ KYC ಮಾಡಿಸಿ, ಅದರಲ್ಲೂ ಫ್ರೀ ಗ್ಯಾಸ್, ಉಜ್ವಲ ಗ್ಯಾಸ್ ಯಾರ್ಯಾರು ತಗೊಂಡಿದ್ದೀರಾ ದಯವಿಟ್ಟು ಈ KYC ಮಾಡಿಸಿ. ಸಬ್ಸಿಡಿ ಅಮೌಂಟ್ ಬರುತ್ತೆ 300 ರೂಪಾಯಿ, ವರ್ಷಕ್ಕೆ 4 ಸಿಲಿಂಡ್ರಿಗೆ ಸಬ್ಸಿಡಿ ಬರುತ್ತೆ. ದಯವಿಟ್ಟು ಈ KYC ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಒಂದೊಂದ್ಸಲ ಈ ಥರ ರೋಡಲ್ಲೂ ಹೋಗ್ಬೇಕಾಗ್ತಾ ಪರಿಸ್ಥಿತಿ ಬರುತ್ತೆ. ಒಬ್ಬೊಬ್ರು ಹೊರಗಡೆ ಮನೆ ಕಟ್ಕೊಂಡಿರ್ತಾರೆ. ಈಗೆಲ್ಲ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಜಮೀನ್ ಹತ್ರ ಮನೆ ಕಟ್ಕೋತಾರೆ. ಅದರಿಂದ ಒಂದೊಂದ್ಸಲ ಇಂಥ ರೋಡಲ್ಲೂ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ನನ್ನ ಪುಣ್ಯ ಮಳೆ ಇಲ್ಲ, ಮಳೆ ಬಂದರೆ ಈ ರೋಡಲ್ಲೆಲ್ಲ ಹೊಡೆಯೋಕ್ಕೆ ಆಗಲ್ಲ. ನೋಡಿ ಯಾರೋ ಆಲೂಗಡ್ಡೆ ಕಿತ್ತಿದ್ದಾರೆ, ಒಳ್ಳೆ ಆಲೂಗಡ್ಡೆ ಬೆಳೆದಿದ್ದಾರೆ. ಜೋಳ ಮಾತ್ರ ಎಲ್ಲ ಬಿಳ ಸುಳಿ ಬಂದು ಹೋಗುತ್ತೆ ಅರ್ಧಕ್ಕರ್ಧ. ಏನು ಜೋಳದಲ್ಲಂತೂ ಫುಲ್ಲು ಲಾಸ್ ಆಗ್ತಾ ಇದೆ ರೈತರಿಗೆ. ನೋಡಿ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಮಳೆ ಏನಾದರೂ ಬಂದಿದ್ರೆ ಈ ರೋಡಲ್ಲಿ ನನ್ನ ಕತೆ ಅದು ಕತೆ. ಅವರಿಗೆ ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡಬೇಕಾಗೋದು, ಅಣ್ಣ ದಯವಿಟ್ಟು ರೋಡಿಗೆ ತಗೊಬನ್ನಿ ಅಣ್ಣ, ಟಾರ್ ರೋಡಿಗೆ ಇದೊಂದು ಸಲ ತಗೊಬನ್ನಿ ಅಣ್ಣ ಅಂತ ಅವರಿಗೆ ಗೋಗರಿಬೇಕಾಗೋದು. ನೋಡಿ ಅಲ್ಲಿದೆ ಸಿಲಿಂಡ್ರು, ಈ ಮನೆಯವ್ರದೇನೆ. ಪಾಪ ಹೊರಗಡೆ ಬಂದು ಕಟ್ಕೊಂಡಿದ್ದಾರೆ ಮನೆ, ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ ತೋಟದಲ್ಲಿ. ಜಲ್ಲಿ ರೋಡ್ ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಂದೊಂದ್ಸತಿ ಗುಂಡಿಗಳಿರುತ್ತಲ್ಲ ಅಲ್ಲಿ ಊತಾಕೊಂಡ್ಬಿಡ್ತವೆ. ಅಯ್ಯೋ ತುಂಬ ಸಲ ಹಂಗಾಗಿದೆ. ನಾನು ಎಲ್ಲಿ ಊತಾಕಿ ಅಂದ್ರೆ ಯಾರು ಒಬ್ರು ಟ್ರ್ಯಾಕ್ಟರ್ದವ್ರನ್ನ ಹಿಡ್ದು ರಿಕ್ವೆಸ್ಟ್ ಮಾಡಿ, ಅಣ್ಣ ದಯವಿಟ್ಟು ಬನ್ನಿ ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಎಳಿಸಿದ್ದೀನಿ. ಸುಮಾರು ಸಲ ಹಂಗಾಗಿದೆ ನನಗೆ. ಇದು ಡೆಲಿವರಿ ಬಾಯ್ಗಳ ಕತೆ. ಹೀಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಏನೇನಾರ ಬರ್ತಾ ಇರುತ್ತೆ. ಎಲ್ಲ ಮುಗೀತು ಕೆಲಸ. ಸ್ವಲ್ಪ ಏನೋ ಸರ್ವರ್ ಬ್ಯುಸಿ ಇರೋದ್ರಿಂದ OTP ಸರಿಯಾಗಿ ಡನ್ ಆಗ್ತಿರ್ಲಿಲ್ಲ ಆ್ಯಪಲ್ಲಿ.
ಅದಕ್ಕೆ ಬೇಗನೆ ಮುಗಿಸ್ತಾ ಇದ್ದೀನಿ ಕೆಲಸ. 3 ಗಂಟೆ ಆಗಿದೆ ಟೈಮು, 3 ಗಂಟೆ ಆಗಿದೆ, ಮುಗಿಸ್ತಾ ಇದ್ದೀನಿ. ಇವತ್ತೊಂದು 30 ಸಿಲಿಂಡ್ರ್ ಹೋಗಿದ್ದಾವೆ, ಇನ್ನೂ ಇದ್ದಾವೆ, ಇನ್ನೂ 12 ಇದೆ ಫಿಲ್ಲು, ಇನ್ನೂ 12 ಸಿಲಿಂಡ್ರ್ ಇದೆ ಫಿಲ್ಲು, ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ